ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. RCB ಗೆದ್ದಾದ ಮೇಲೆ ಖಾಲಿ ತುಳಿತ ದುರಂತ ಏನಾಯ್ತು ನೋಡ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ. ನೋಡ್ರಿ, RCB ಅವರು 18 ವರ್ಷ ಆದಮೇಲೆ ಕೆಪ್ ಗೆದ್ರು. ನನಗೂ ಖುಷಿ ಐತಿ. ಎಲ್ಲ ಪೊಲಿಟಿಷಿಯನ್ಸ್ ಹಿಡ್ಕೊಂಡು ಅವ ಕೂಲಿ ಮಾಡೋದು ಯಾರ ಕೂಲಿ ಮಾಡೋ ವರ್ಕರ್ ಅದಂದ್ರೆ ಅವ್ರಿಗೆ ಖುಷಿಯಾಗಿರ್ತೈತಿ, ಎಲ್ಲರಿಗೂ ಖುಷಿಯಾಗಿರ್ತೈತಿ. ಆದ್ರೆ ಅಭಿಮಾನ ಇರ್ಬೇಕ್ರಿ, ಇಲ್ಲಿ ಅಭಿಮಾನ ಇರಬೇಕು. ಹುಚ್ಚ ಅಭಿಮಾನ ಇರಬಾರ್ದ್ರಿ. ಅಲ್ರಿ, ಅವ್ರು ಗೆದ್ದಾರ, ನೀವು ಖುಷಿಯಾಗಿರಿ, ಪ್ಲೇಯರ್ಸ್ ಖುಷಿಯಾಗ್ಯಾರ, ಅಲ್ಲಿಗೆ ಇರ್ಬೇಕ್ರಿ ಅದು. ಅವ್ರ ಪ್ಲೇಯರ್ಸ್ ಏನು ಬರ ಅಂತಾರೆ ಇಲ್ಲಿ. ಸೊ ಇದು ಕಾಲು ತುಳಿತ ಆಯ್ತಲ್ಲ, ಇದಕ್ಕೆ ಕಾರಣ ಏನು ನೋಡ್ರಿ. ನನ್ನ ಪ್ರಕಾರ ಒಂದೇದ್ದು, ಅವರು RCB ಟೀಮ್ ಅಲ್ಲಿಂದ ಇಲ್ಲಿ ಬರಾಕ್ ಕುಂತೈತಂದ್ರೆ ವಿತೌಟ್ ಗೌರ್ಮೆಂಟ್ ಪರ್ಮಿಷನ್ ಇಲ್ಲಿ ಬರಂಗಿಲ್ರಿ. ಪರ್ಮಿಷನ್ಸ್ ಎಲ್ಲ ತೊಗೊಂಡಿರ್ತಾರೆ. ಸೊ ಫಸ್ಟ್ ಗೌರ್ಮೆಂಟ್ ಎಲ್ಲರಿಗೂ ಕರೀತಾರೆ, ಬರ್ರಿ ನಾವು ಅವ್ರಿಗೆ ಸನ್ಮಾನ ಮಾಡಂತೀವಿ, ಎಲ್ಲರೂ ನೋಡಿ ಬರ್ರಿ ಅಂತ ಕರೆದ್ರು. ಆದ್ರೆ ಕರೆದಿದ್ದಕ್ಕೆ ಸೆಕ್ಯೂರಿಟಿ ಎಲ್ಲ ಐತಿ, ಜನ ಎಷ್ಟು ಪ್ರಮಾಣದ ಬರಾಕುಂತಾರ ಗೌರ್ಮೆಂಟಿಗೆ ಗೊತ್ತಿಲ್ಲ, ಜನ ಎಷ್ಟು ಸೇರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ರಾತ್ರಿಲಿಂತ ಸೆಲಿಬ್ರೇಷನ್ ನಡೆದವು. ಸೊ ಒಂದನೇದು ಸೆಕ್ಯೂರಿಟಿ ಫೇಲಿಯರ್ ಆಗಿದೆ. ಮತ್ತು ಎರಡನೇದು, ಅಷ್ಟು ಪ್ರಮಾಣದಾಗ ಎಲ್ಲರಿಗೂ ಬರೋದಲ್ಲ ಅವಶ್ಯಕತೆ ಏನೈತೆ ರೀ. ಅವು ಪ್ಲೇಯರ್ಸ್ ಏನದಾರ ಅವರು VIPs ರೀ. ಅಲ್ಲಿ ಅವ್ರಿಗೆ ಇಷ್ಟು ಸೆಕ್ಯೂರಿಟಿ ಇರ್ತೈತೆ ಅಂದ್ರೆ ನೀವು ರೋಡ್ದಾಗ ನಿಂತರೂ ಕಾಣಂಗಿಲ್ಲ. ಓಪನ್ ಬಸ್ ಮೆರವಣಿಗೆ ಇದ್ದಿದ್ದಿಲ್ಲ, ಮೊದ್ಲಾಗ ಹೇಳ್ಬಿಟ್ಟಿದ್ರೆ ಅದು ಆಗಂಗಿಲ್ಲ ಅಂತ. ಅಷ್ಟು ಗದ್ದಲ ಐತಿ. ಅಂಥ ಗದ್ದಲನ್ನ ಯಾಕೆ ಹೋಗಿರಿ, ಅವ್ರು ಹೆಂಗೂ ನಿಮಗೆ ಕಾಣಂಗಿಲ್ಲ. ಸುಮ್ಮನೆ ಅದು ಎಲ್ಲ HD ನಿಮ್ಗೆ ಆನ್ಲೈನ್ ಆ್ಯಪ್ನಾಗ ಹಾಕ್ತಿದ್ರೆ ಅಲ್ಲಿ ಮಟ್ಟ ಹೋಗೋ ಅವಶ್ಯಕತೆ ಏನೈತ್ರಿ. ಪಾಪ ಇಂಥವೆಲ್ಲ ಇದೆಲ್ಲ ಘಟನೆ ಆಗ್ಬಾರ್ದಿತ್ತು, ಆಗಿ ಹೋಗಿದೆ. ನೆಕ್ಸ್ಟ್ ಟೈಮ್ ಅಂತ ನೋಡ್ರಿ, ಯಾವುದೋ ಸ್ಟಾರ್ ಇರಲಿ, ಕ್ರಿಕೆಟರ್ ಇರಲಿ, ಅಭಿಮಾನ ಇರಬೇಕು, ಹುಚ್ಚ ಅಭಿಮಾನ ಇರಬಾರ್ದು. ಮೂರನೇ ತಪ್ಪು ನೋಡ್ರಿ, ನನ್ನ ಪ್ರಕಾರ 2 ಇವೆಂಟ್ ಒಂದೇ ಕಡೆ ಆರ್ಗನೈಸ್ ಮಾಡಬೇಕಿತ್ತು. ಯಾಕಂದ್ರೆ ನಿಮ್ಮ ಕಡೆ ಸೆಕ್ಯೂರಿಟಿ ಪರ್ಸನಲ್ಸ್ ಅಷ್ಟಿಲ್ಲ ಅಂದ್ರೆ ಒಂದೇ ಕಡೆ ಆರ್ಗನೈಸ್ ಮಾಡಿ ಅಲ್ಲೇ ಸನ್ಮಾನ ಮಾಡಿ ಅಲ್ಲೇ ಅವ್ರು ಸೆಲೆಬ್ರೇಷನ್ ಮಾಡಿಬಿಡ್ತಿದ್ರು. ಒಂದು ಇವೆಂಟ್ ವಿಧಾನಸೌಧ ಇಟ್ಕೊಳೋದು, ಒಂದು ಇವೆಂಟ್ ಕ್ರಿಕೆಟ್ ಗ್ರೌಂಡ್ನ ಇಟ್ಕೊಳೋದು, ಸೆಕ್ಯೂರಿಟಿ ನಿಮ್ಮ ಕಡೆ ಅಷ್ಟಿಲ್ಲ, ಜನ ಸಾಗರ ಬಂದ್ಬಿಟ್ಟಿತ್ತಲ್ಲೇ. ಸೊ ಇಂಥವೆಲ್ಲ ಆದ್ರೆ ಪಾಪ 11 ಜನ ಸತ್ತುಬಿಟ್ಟಿದ್ದಾರೆ. ಅವ್ರ ಪೇರೆಂಟ್ಸ್ ಗತಿ ಅಂತ ಈಗ. ಸೊ ನೆಕ್ಸ್ಟ್ ಟೈಮ್ ಅಂತ ಯಾವುದೇ ಇವೆಂಟ್ ಈ ರೀತಿ ಯಾರ ನಿಮ್ಗೆ ಕರೆದಾರಂದ್ರೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಹೋಗ್ಬೇಡ್ರಿ. ಅದು ಏನಿದೆ ಏನಿಲ್ಲ, ಲಾಭ ಏನು ನಷ್ಟ ಏನು ಎಲ್ಲ ವಿಚಾರ ಮಾಡಿರಿ. ಈಗ ನೀವು ತೀರ್ಕೊಂಬಿಟ್ರಿ, ಅದಕ್ಕೆ ಸರ್ಕಾರ ನಿಮ್ಗೆ ಒಂದು 10 ಲಕ್ಷ ರೂಪಾಯಿ ಕೊಡಕ್ಕೆ ಮುಂತೈತಿ ಅಂತೂ ನಿಮ್ಮ ತಂದೆ ತಾಯಿ ಏನು ಮಾಡ್ತೀರಿ, ಹೊಳೆ ಬರ್ತೀರ ನೀವು. ಸೊ ಮುಂದ್ಲಿಂತ ಇವನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ನಾವೆಲ್ಲ ಬಾಳೆ ಮಾಡೋಣ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.